ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸ್ವೀಟ್ ಆ್ಯಂಡ್ ಸ್ಪೈಸಿ ರೆಸಿಪೀಸ್. ನಾನಿವತ್ತೊಂದು ನಾರ್ತ್ ಇಂಡಿಯನ್ ರೆಸಿಪಿ ಮಾಡ್ತಾ ಇದ್ದೀನಿ, ಲಸೂನಿ ಮೇಥಿ ಅಂತ. ಇದು ಚಪಾತಿಗೆ, ಪೂರಿಗೆ, ರೋಟಿಗೆ ಎಲ್ಲದಕ್ಕೂ ತುಂಬಾ ಒಳ್ಳೆ ಕಾಂಬಿನೇಷನ್. ಬನ್ನಿ ರೆಸಿಪಿ ಶುರು ಮಾಡೋಣ. ನಾನಿಲ್ಲಿ 1 ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ, 200 ಗ್ರಾಮ್ ಅಷ್ಟಿದೆ. ಇದನ್ನು ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಮೊದಲಿಗೆ ಇಟ್ಕೊಂಡಿದ್ದೀನಿ. ರೆಡಿ ಮಾಡಿ ಇಟ್ಕೊಳ್ಬೇಕು ಮೊದಲೇ. ನಂತರ ಸ್ಟವ್ ಆನ್ ಮಾಡಿ ಒಂದು ಕಡಾಯಿ ಬಿಸಿಗಿಟ್ಟಿದ್ದೀನಿ. ಇದಕ್ಕೆ 2 ಸ್ಪೂನಷ್ಟು ನೆಲಕಡಲೆ ಬೀಜ ಹಾಕ್ತಾಯಿದ್ದೀನಿ. ಇದನ್ನೊಂದು 2 ನಿಮಿಷ ತನಕ ಹುರಿಬೇಕು. ಇದು ಹುರಿದ ನಂತರ ಇದಕ್ಕೆ 1 ಸ್ಪೂನಷ್ಟು ಹುರಿಗಡಲೆ, ಇದರ ಜೊತೆನೇ 1 ಸ್ಪೂನಷ್ಟು ಬಿಳಿ ಎಳ್ಳು ಸೇರಿಸ್ತಾ ಇದ್ದೀನಿ. ಈ ಎಳ್ಳು ಫ್ರೈ ಆದ ನಂತರ ಇದನ್ನು ತೆಗೆದು ಒಂದು ಮಿಕ್ಸಿ ಜಾರಿಗೆ ಹಾಕಿ ನೀರು ಸೇರಿಸದೇ ಪೌಡರ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು. ನಂತರ ಅದೇ ಕಡಾಯಿಗೆ 2 ಸ್ಪೂನಷ್ಟು ಎಣ್ಣೆ, 8 ರಿಂದ 10 ಬೆಳ್ಳುಳ್ಳಿ ಎಸಳು, 3 ಹಸಿಮೆಣಸನ್ನು ಮಧ್ಯೆ ಸೀಳಿ ಹಾಕ್ತಾಯಿದ್ದೀನಿ. ಈ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗಬೇಕು, ಅದಕ್ಕೆ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ನಂತರ ನಾನು ಕ್ಲೀನ್ ಮಾಡಿ ಕಟ್ ಮಾಡಿಟ್ಟಿರೋಂಥ ಮೆಂತ್ಯ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ನಂತರ ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಎಣ್ಣೆಲೆ ಫ್ರೈ ಮಾಡ್ಕೊಳ್ಬೇಕು ಸೊಪ್ಪನ್ನು. ನೋಡಿ, ಒಂದು 2 ನಿಮಿಷ ಫ್ರೈ ಆದ ನಂತರ ನಾನು ತೆಗೆದು ಒಂದು ತಟ್ಟೆಗೆ ಹಾಕಿಡ್ತಾ ಇದ್ದೀನಿ. ನಂತರ ಅದೇ ಕಡಾಯಿಗೆ 1 ಸ್ಪೂನ್ ಬೆಣ್ಣೆ, 1 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ನೀವು ಬೇಕಂದರೆ 2 ಸ್ಪೂನ್ ಎಣ್ಣೆನೇ ಹಾಕ್ಕೊಳ್ಬೋದು. ಈಗ ಬೆಣ್ಣೆ ಕರಗಿದ ನಂತರ 1 ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಳ್ಬೇಕು. ಜೀರಿಗೆ ಸ್ವಲ್ಪ ಹೊತ್ತು ಫ್ರೈ ಆಗಲಿ. ಫ್ರೈ ಆದ ನಂತರ ನಾನು 1 ಸ್ಪೂನಷ್ಟು ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ತಿದ್ದೀನಿ. ನಂತರ 1 ಸ್ಪೂನಷ್ಟು ತುರಿದಿರುವಂಥ ಶುಂಠಿ, ಇದರ ಹಸಿ ವಾಸನೆ ಹೋಗಲಿ, ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ನಂತರ ಒಂದು ಸಣ್ಣ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಈ ಈರುಳ್ಳಿ ಬಾಡಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕಿದ್ರದು. ನೋಡಿ, ಈ ರೀತಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಒಂದು ಹಣ್ಣಾಗಿರುವಂಥ ಚಿಕ್ಕ ಟೊಮೆಟೊನು ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ನೀವು ಬೇಕಂದರೆ ಗ್ರೈಂಡ್ ಮಾಡಿಕೊಂಡು ಸೇರಿಸ್ಕೊಳ್ಬೋದು. ಈಗ ಟೊಮೆಟೊ ಚೆನ್ನಾಗಿ ಮೆತ್ತಗಾಗಬೇಕು, ಅದಕ್ಕೆ ನಾನು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡೋಣ. ಈ ಟೊಮೆಟೊ ಫ್ರೈ ಆಗಿ ಚೆನ್ನಾಗಿ ಸಾಫ್ಟ್ ಆಗಿದೆ. ಇದಕ್ಕೆ ಕೆಲವು ಮಸಾಲ ಪದಾರ್ಥ ಸೇರಿಸ್ಕೊಳ್ಬೇಕು. ಮೊದಲಿಗೆ 1 ಸ್ಪೂನಷ್ಟು ಚಿಲ್ಲಿ ಪೌಡರ್, 1 ಸ್ಪೂನಷ್ಟು ಧನಿಯಾ ಪೌಡರ್, ಅರ್ಧ ಸ್ಪೂನ್ ಅರಿಶಿನ ಪೌಡರ್, ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪುಡಿ. ಇಷ್ಟನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಒಂದು 1/4 ಗ್ಲಾಸಷ್ಟೇ ನೀರು ಸೇರಿಸ್ತಾ ಇದ್ದೀನಿ. ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಅದನ್ನು ಬೇಯಲಿಕ್ಕೆ ಬಿಡಬೇಕಾಗ್ತದೆ. ಅದು ಸ್ವಲ್ಪ ಎಣ್ಣೆ ಬಿಟ್ಟು ಕೊಡಬೇಕು, ಅಲ್ಲಿ ತನಕ ಬೇಯಲಿಕ್ಕೆ ಬಿಡಬೇಕು. ನೋಡಿ, ಈ ರೀತಿ ಬದಿಯಲ್ಲಿ ನೋಡಿ ಎಣ್ಣೆ ಬಿಟ್ಟು ಕೊಡಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಒಂದು 2 ನಿಮಿಷ ತನಕ ಫ್ರೈ ಮಾಡಿದ ನಂತರ ಇದಕ್ಕೆ 1 ಲೋಟದಷ್ಟು ನೀರು ಸೇರಿಸ್ತಾ ಇದ್ದೀನಿ. ನೀರು ಹಾಕಿದ ನಂತರ ಮಿಕ್ಸ್ ಮಾಡಿಕೊಂಡು ಒಮ್ಮೆ ಹದ ನೋಡ್ಕೊಳ್ಳಿ. ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬರಬೇಕಿದು. ಉಪ್ಪು ಬೇಕಂದರೆ ಇವಾಗ ಸೇರಿಸ್ಕೊಳ್ಬೋದು. ನಂತರ ಇದು ಕುದಿಲಿಕ್ಕೆ ಶುರುವಾದ ನಂತರ ನಾವು ಫ್ರೈ ಮಾಡಿಟ್ಟಿರುವಂಥ ಮೆಂತ್ಯ ಸೊಪ್ಪು ಮತ್ತು ರೋಸ್ಟ್ ಮಾಡಿಟ್ಟಂಥ ಕಡಲೆ ಬೀಜವನ್ನು ಗ್ರೈಂಡ್ ಮಾಡಿ ಸೇರಿಸ್ತಾ ಇದ್ದೀನಿ. ನೀರು ಹಾಕದೇ ಪೌಡರ್ ಮಾಡ್ಕೊಳ್ಬೇಕು. ಅದನ್ನು ಇದಕ್ಕೆ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ನಂತರ ಬೇಕಂದರೆ ಮತ್ತೆ ನೀರು ಸೇರಿಸ್ಕೊಳ್ಬೇಕು. ಇದು ಕುದಿ ಬಂದ ನಂತರ ಮತ್ತೆ ದಪ್ಪ ಆಗುತ್ತೆ. ನಾನೊಂದು 1/4 ಗ್ಲಾಸಷ್ಟು ನೀರು ಸೇರಿಸ್ತಾ ಇದ್ದೀನಿ. ಈಗ ಒಂದು ಸಲ ಮಿಕ್ಸ್ ಮಾಡಿಕೊಂಡು 2 ರಿಂದ 3 ನಿಮಿಷ ತನಕ ಬೇಯಲಿಕ್ಕೆ ಬಿಡಬೇಕು. ನೋಡಿ, ಇಷ್ಟು ಬೆಂದರೆ ಸಾಕು. ಈಗ ಮಿಕ್ಸ್ ಮಾಡಿ ಇದಕ್ಕೆ ನಾವು ಒಂದು ಒಗ್ಗರಣೆ ರೆಡಿ ಮಾಡಿಕೊಳ್ಬೇಕು. ಇವಾಗ ಈ ಗ್ರೇವಿ ಇಷ್ಟು ತೆಳುವಾಗಿದೆ, ಇದು ತಣಿತಿದ್ದಾಗೆ ಸ್ವಲ್ಪ ದಪ್ಪ ಆಗುತ್ತೆ. ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಒಗ್ಗರಣೆ ಸೌಟಿಗೆ 1 ಸ್ಪೂನಷ್ಟು ಬೆಣ್ಣೆ, ಅರ್ಧ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಹೊತ್ತು ಫ್ರೈ ಆಗಲಿ. ಫ್ರೈ ಆದ ನಂತರ 2 ಒಣಮೆಣಸು ಸೇರಿಸ್ತಾ ಇದ್ದೀನಿ. ನೋಡಿ, ಒಗ್ಗರಣೆಗೆ ಇಷ್ಟೇ ಜೀರಿಗೆ ಮತ್ತು ಒಣಮೆಣಸು ಇದನ್ನು ಸೇರಿಸ್ತಾ ಇದ್ದೀನಿ. ಹೆಲ್ದಿಯಾಗಿರುವಂಥ ಮೆಂತ್ಯ ಸೊಪ್ಪು ಮತ್ತು ಬೆಳ್ಳುಳ್ಳಿಯ ಸಬ್ಜಿ ರೆಡಿಯಾಗಿದೆ. ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಹೊಸ ರೆಸಿಪಿ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.